ಅಲ್ಲೋಳ ಎಲ್ಲ ಬ್ಲಡ್ ಡೊನೇಟ್ ಮಾಡ್ಕೊಬರ್ತಾವನೆ. ಇಂಥ ಜನ ಬ್ಲಡ್ನ ಯಾರಾದ್ರೂ ಹಾಕ್ಸ್ಕೊತಾರೋ. ನೀನು ಬ್ಲಡ್ ಡೊನೇಟ್ ಮಾಡ್ತೇನೋ? ಅವರು ನನ್ ಬ್ಲಡ್ ತಗೊಳ್ಳಿಲ್ಲ, ನನ್ ತೂಕ ಕಡಿಮೆ ಐತೆ ಅಂತ ನಮ್ಮ ಅಪ್ಪನ್ ಬ್ಲಡ್ ತಗೊಂಡ್ರು. ನೀನ್ ಕೊಳತ ರಕ್ತ ಯಾರು ಕೊಟ್ಟು ಬಂದಿಯೋ? ನಾವು ಬಡವರು, ನಮ್ಮ ಮೈಯಲ್ಲಿ ಕೊಳಕ್ ರಕ್ತ ಹರಿತಾ ಇರುತ್ತೆ. ನೀವು ಶ್ರೀಮಂತರು, ನಿಮ್ ಮೈಯಲ್ಲಿ ಚಿನ್ನದಂತ ರಕ್ತ ಹರಿತಾ ಇರುತ್ತೆ. ಏನ್ ಸೀಮೆಗಿಲ್ ರಕ್ತ ನಿಮ್ದು? ನಾಲ್ಗೆ ಬಿಗಿದ್ ಮಾತಾಡಲೇ. ಏನೋ ನಿಂತು ಯಾಕೋ ಜಗಳ ಮಾಡೋದು? ಏನಾಯ್ತು ನಿಮ್ಗೆ? ಹಾ, ಗೊತ್ತಾಗಲ್ಲ ನಿಮ್ಗೆ? ಸರ್ ನಾವು ಸುಮ್ಮನೆ ಹೋಗ್ತಾ ಇದ್ವಿ ಸರ್. ಅವನೇ ಜಗಳಕ್ಕೆ ಬಂದಿದ್ದು ಸರ್. ಏನಂತ ಕೇಳಿದ್ರೆ ಅವನ್ನ. ಹೌದಾ? ಅವನೇ ಜಗಳಕ್ಕೆ ಬಂದ? ನಿಮ್ ತಂಗಿ ಅಲ್ವೇನೋ? ನಿಮ್ ಗುರುಗಳೆಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಹಾಯ್ ನಡೀರಿ ಎಲ್ಲ ಶಾಲೆಗೆ, ನಡಿ ನಡಿ. ಇವ್ದು ಯಾವ್ದೋ ರಕ್ತದಾನದ ಬಗ್ಗೆ ಮಾಡ್ತಿದ್ದಾರೆ. ನನ್ಗಂತೂ ಅರ್ಥ ಆಗ್ತಿಲ್ಲ. ರಕ್ತದಾನದ ಮಹತ್ವದ ಬಗ್ಗೆ ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಬಯಸ್ತೀನಿ. ಸರ್ ಇದಾವ ಪಾಠ ಸರ್, ನಮ್ ಸಿಲೆಬಸ್ ಅಲ್ಲಿ ಇಲ್ವಲ್ಲ ಸರ್. ಪುಸ್ತಕದಲ್ಲಿ ಇಲ್ಲದೆ ಇರೋದನ್ನ ಕಲಿಬಾರ್ದು ಅಂತ ಏನಿಲ್ವಲ್ಲ. ಶಾಲೆ ವಿವೇಕ ಜ್ಞಾನ ಕಲಿಸೋ ಮಂದಿರ. ಒಬ್ರಿಗೊಬ್ರು ಸಹಾಯ ಮಾಡಬೇಕು. ನಾಳೆ ನೀವು ಒಳ್ಳೆ ಪ್ರಜೆಗಳಾಗಬೇಕು. ಎಲ್ಲಪ್ಪ ಕಾಳಪ್ಪ, ನೀವ್ಯಾಕೆ ಇಬ್ರೇ ಕೂತಿದ್ದೀರಾ? ಏಯ್ ಎದ್ದೇಳೋ, ಮುಂದೆ ಬಂದು ಕೂತ್ಕೋ. ಹೋಗಿ ಸರ್. ಯಾಕೆ? ಸರ್ ನಾವು ಬಡವರು ಸರ್, ಸ್ಲಮ್ಮರು ಅಂತ ಅವ್ರು ನಮ್ ಜೊತೆ ಕೂರಲ್ಲ ಸರ್. ನೋಡ್ರಿ, ಇಲ್ಲಿ ಬಡವರು ಶ್ರೀಮಂತರು ಮೇಲು ಕೀಳು ಅಂತ ಇರಬಾರ್ದು. ಅದಕ್ಕೆ ಎಲ್ರಿಗೂ ಒಂದೇ ತರ ಯೂನಿಫಾರ್ಮ್ ಹಾಕಿರೋದು. ಸರ್, ಅವ್ರು ನಮ್ ದೇಹದಲ್ಲಿ ರಕ್ತ ತಗೊಂಡ್ಮೇಲೆ ರಕ್ತ ಕಮ್ಮಿ ಆಗಲ್ವಾ ಸರ್? ಹಾಗೇನಿಲ್ಲ, ಕೆಲವೇ ದಿನಗಳಲ್ಲಿ ಮತ್ತೆ ರಕ್ತ ವಾಪಸ್ ಬರುತ್ತೆ. ಸರ್ ನಾನ್ ರಕ್ತ ಕೊಡೋಕೆ ಅಂತ ಹೋಗಿದ್ದೆ ಸರ್, ನನ್ ರಕ್ತ ತಗೊಳ್ಳಿಲ್ಲ, ನಮ್ ತಂದೆಯವ್ರು ತಗೊಂಡ್ರು. ನಂದು ವಯಸ್ಸು ಕಮ್ಮಿ ಅಂದ್ರು. ನಿಮ್ ತಂದೆಯವ್ರದ್ದು ಯಾವ ಗ್ರೂಪು? AB ನೆಗೆಟಿವ್ ಸರ್. ಏನ್ ನಡೀತಾ ಇದೆ ನಮ್ಮ ಲೆವೆಲ್ ಏನು, ನಮ್ಮ ಸ್ಟೇಟಸ್ ಏನು? ನಿಮ್ಮ ಲೆವೆಲ್ ಸ್ಟೇಟಸ್ ಏನಾಗ್ತಿದೆ ಸರ್? ಕೂತ್ಕೊಳ್ಳಿ. ನಿಮ್ಮ ಒಬ್ಬ ಟೀಚರು ನಮ್ಮ ಹುಡುಗರನ್ನ ಆ ಸ್ಲಮ್ ಹುಡುಗರ ಜೊತೆ ಕೂರಿಸ್ತಾನಂತೆ. ಬರ ಇಲ್ಲಿ ನಾಗರಾಜ್ ಮಾಸ್ಟರ್ ಕರಿ. ನಾಳೆ ನಮ್ಮ ಹುಡುಗರು ಸ್ಲಮ್ ಹುಡುಗರಾಗ್ತಾರೆ, ದಟ್ಟರಾಗ ಹೋಗ್ತಾರೆ. ನೋಡಿ, ಈ ಮಾತು ವಾಪಸ್ ತಗೊಳ್ಳಿ. ಇದು ಸ್ಕೂಲ್. ಮೇಲು ಕೀಳು ಭೇದ ಭಾವ, ಬಡವರು ಶ್ರೀಮಂತ ಅನ್ನೋದು ಏನೂ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಆ ಸ್ಲಿಮ್ ಮಕ್ಕಳು ನಿಮ್ಮ ಮಕ್ಕಳಿಗಿಂತ ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾರೆ. ನಿಮ್ಮ ಹುಡುಗ 2 ವರ್ಷ 9th ಸ್ಟ್ಯಾಂಡರ್ಡ್ ಅಲ್ಲೇ ಕೂತಿದ್ದಾನೆ. ನೆಕ್ಸ್ಟ್ ಏನ್ ಮಾರ್ಕ್ಸ್ ತೆಗಿತಾನೋ ಗೊತ್ತಿಲ್ಲ. ಏನ್ ಸರ್? ಹೌದಾ? ನೋಡಿ ಸರ್, ಇವ್ರ ಮಗ ರವಿ ಕ್ಲಾಸಲ್ಲಿ ಮೇಲು ಕೀಳು ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡ್ತಾ ಇದ್ದಾನೆ. ನೋಡಿ ಸರ್, ಇವ್ರ ಮಗ ಆ ಯಲ್ಲಪ್ಪ ಕಾಳಪ್ಪನ ಬಗ್ಗೆ ಸ್ಲಮ್ ಅಂತ ಚುಡಾಯಿಸ್ತಾ ಇದ್ದಾರೆ. ಒಂಥರ ನ್ಯೂಸೆನ್ಸ್ ಮಾಡ್ಬಿಟ್ಟವ್ರೆ. ನೀವೇ ಒಂದು ಸ್ವಲ್ಪ ಬುದ್ಧಿ ಹೇಳಿ ಸರ್. ಬರ್ತೀನಿ ಸರ್. ನೋಡಿ ಸರ್, ಡೊನೇಷನ್ ಬೇಕಾದ್ರೆ ಎಕ್ಸ್ಟ್ರಾ ಕೇಳಿ ಕೊಡ್ತೀನಿ, ಆದ್ರೆ ನನ್ನ ಮಗನಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ಬೇಕು ನೀವು, ಗೊತ್ತಾಯ್ತಲ್ಲ? ನೋಡಿ ಸರ್, ಇದೆಲ್ಲ ಆಗಲ್ಲ. ಡೊನೇಷನ್ ಆಸೆ ಅಂತ ನಮ್ಗಿಲ್ಲ. ನಮ್ಮ ತಂದೆಯವರು ಬಡವ್ರಿಗೋಸ್ಕರ ಈ ಶಾಲೆ ಶುರು ಮಾಡಿದ್ರು. ನಮ್ಗೆ ಎಲ್ಲಾ ಮಕ್ಕಳು ಒಂದೇ. ನಿಮ್ಗೆ ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸ್ಕೊಳ್ಳಿ. ಸರಿ, ಈ ವರ್ಷ TC ಕೊಟ್ಬಿಡಿ, ನಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸ್ತೀವಿ. ಆಯ್ತು, ಕೊಡೋಣ.
ಮೀನಾಕ್ಷಿಗೆ ಜೊತೆಗೆ ಹೇಳ್ತಿದ್ದು. ನಾವು ಮೀನಾಕ್ಷಿ ಅದೇ ರವಿ ತಂಗಿ ಮೀನಾಕ್ಷಿಗೆ ರವಿಚಂದ್ರಿ ಮೀನಾಕ್ಷಿ ಎಲ್ಲಿ ಅಲ್ಲಿ ಹಾ ನಡಿ. ಪೇಷಂಟ್ ಕಡೆ ಯಾರಿದ್ದೀರಾ ಇಲ್ಲಿ? ನಾವಿದ್ದೀವಿ ಡಾಕ್ಟ್ರೇ. ಸರ್ ಇವ್ರು ಹೇಗೆ ನೆಗಟಿವ್ ಸರ್ ನಮ್ಮಲ್ಲಿ ಸ್ಟಾಕ್ ಇಲ್ಲ. ನಾವೆಲ್ಲ ಕಡೆ ಪ್ರಯತ್ನ ಮಾಡಿದ್ದೀವಿ, ಕೆಲಸ ಸಿಗ್ತಾ ಇಲ್ಲ ಸರ್. ಸರ್ ಏನಾಯ್ತು ಸರ್? ಏನಾಯ್ತು ಸರ್? ನನ್ನ ಮಗಳು ಸರ್ ಏನಾಯ್ತು ಸರ್? ಏನಾಯ್ತು ಸರ್? ಸರ್ ನಿಮ್ಮ ಮಗಳ ದೇಹದಿಂದ ತುಂಬಾ ರಕ್ತ ಹೋಗಿದೆ. ಅವಳದು AB ನೆಗೆಟಿವ್, ತುಂಬಾ ರೇರ್ ಬ್ಲಡ್ ಗ್ರೂಪ್. ನಮ್ಮಲ್ಲಿ ಸ್ಟಾಕ್ ಬೇರೆ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಈ ಗ್ರೂಪ್ನವರಿದ್ರೆ ಹೇಳಿ. ಹೇಗಾದ್ರೂ ಮಾಡಿ ನನ್ನ ಮಗಳು ಮುಡ್ಸ್ಕೊಡಿ ಡಾಕ್ಟ್ರೆ. ಹೇಗಾದ್ರೂ ಮಾಡಿ ನನ್ನ ಮಗಳು ಮುಡ್ಸ್ಕೊಡಿ. ಎಷ್ಟು ದುಡ್ಡಾದ್ರೂ ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಮಗಳು ಮುಡ್ಸ್ಕೊಡಿ ಡಾಕ್ಟ್ರೆ. ನನ್ನ ಮಗಳು ಮುಡ್ಸ್ಕೊಡಿ. ದುಡ್ಡು ಮುಖ್ಯ ಅಲ್ಲ ಸರ್, ಆ ಬ್ಲಡ್ ಗ್ರೂಪ್ ಎಲ್ಲಿ ಸಿಗ್ತಾ ಇಲ್ವಂತೆ. ಬೇಗ ಕಳಿಸಿ ಸರ್ ಅವ್ರನ್ನ. ಅವ್ರು ಕೀಳ್ ಜಾತಿಯವ್ರು ಕಣೋ, ಬಡವರು ಸ್ಲಮ್ ಅಲ್ಲಿ ಇರೋರು ಕಣೋ. ಯಾರಾದ್ರೂ ಪರವಾಗಿಲ್ಲ ಸರ್, ನನ್ನ ಮಗಳನ್ನ ಉಳಿಸ್ಕೊಡಿ ಸರ್. ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ ಸರ್. ಹಾ, ಅವ್ರು ಬಡವರು ಸ್ಲಮ್ನವರು ಅಂತ ನಿಮಗೆ ಅಸಹ್ಯ ಅನ್ಸಿದ್ರೆ ಅಯ್ಯೋ ನನ್ನ ಕ್ಷಮಿಸಿ ಬಿಡಿ ಸರ್, ನಾನು ಈ ತರ ಮಾಡ್ಬೇಡ್ದಾಯ್ತು. ದಯವಿಟ್ಟು ಕ್ಷಮಿಸಿ ಸರ್. ನನ್ನ ಮಕ್ಕಳಿಗೆ ಈ ತರ ನನ್ನ ಸಂಸ್ಕೃತಿ ಕಲಿಸಬಾರ್ದಾಯ್ತು. ನಂದೇ ತಪ್ಪು ಸರ್. ಸದ್ಯ ನಿಮ್ಗೆ ಈಗಲಾದ್ರೂ ಬುದ್ಧಿ ಬಂತಲ್ಲ. ಸರ್ ಲೇಟ್ ಮಾಡ್ಬಿಡಿ ಸರ್, ಅವ್ರನ್ನ ಕಳಿಸ್ರಿ. ಸದ್ಯ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ. ಯಲ್ಲಪ್ಪ ತಂದೆಯವ್ರ ಬ್ಲಡ್ ಗ್ರೂಪ್ ಇವ್ರ ಮಗಳಿಗೆ ಹೊಂದಿಕೆ ಆಯ್ತು. ನಾವು ಡಾಕ್ಟರ್, ನಾನು ಆವಾಗಲೇ ಎಲ್ಲಪ್ಪ ತಂದೆಯವ್ರಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೆ ಸರ್. ಎಲ್ಲಪ್ಪ ನಾನು ತುಂಬಾ ಕಷ್ಟಪಟ್ಟು ದಯವಿಟ್ಟು ಕ್ಷಮಿಸಿ ಸರ್. ಮೇಲು ಕೀಳು ಎಲ್ಲ ಇಲ್ಲ. ಇದನ್ನ ನಾವು ಸೃಷ್ಟಿ ಮಾಡ್ಕೊಂಡ್ವಿ. ದೇವರ ದೃಷ್ಟಿಗೆ ಎಲ್ಲರೂ ಒಂದು. ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡಿ ಸರ್. ಆ ಮಗುದು ನನ್ಗೂ ಒಂದೇ ಯಾವ ನಾನು ಏನೋ ಒಂದಾಯ್ತು. ಚೆನ್ನಾಗಿರ್ಲಿ ಬಿಡಿ ಸರ್.